ಹೊಸ ಬ್ಲಾಗ್ಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತು ಇದ್ರ ಬಗ್ಗೆ ಅಲ್ಲ ಬೇರೆ ಒಂದು ಹೊಸ ವಿಷಯದ ಬಗ್ಗೆ ಹೇಳೋಕ್ಕೆ ಅಂತ ಹೊರಟಿದ್ದೀನಿ. ಇದು ನಾ ರಿಸರ್ಚ್ ಮಾಡೋಕ್ರೆ ನನಗಾಗಲಿ ಇದ್ರ ಬಗ್ಗೆ ವಿಡಿಯೋಗಳು ಸಿಗಲಿಲ್ಲ ನಮ್ಮ ಕನ್ನಡದಲ್ಲಿ. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಅಂತ ಇದು ಒಂದು ಸ್ಪೆಷಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಪ್ರಾಡಕ್ಟ್ನ ತರಿಸಿ ನಿಮಗೆ ಇದ್ರ ಬಗ್ಗೆ ರಿವ್ಯೂ ಹೇಳ್ಬೇಕಂತ ಹೇಳಿ ತರಿಸಿದ್ದೀನಿ. ಒಂದು ಪ್ರಾಡಕ್ಟ್ನ ಹೆಂಗಿದೆ, ಏನು ಪ್ರಾಡಕ್ಟ್ ಎಲ್ಲ ಆ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ವೈರ್ಲೆಸ್ ಮೈಕ್. ಓಕೆನಾ, ಫಸ್ಟ್ ನಾನು ಈ ಮೈಕ್ನ ಯೂಸ್ ಮಾಡ್ತಿದ್ದೆ. ನಾನು ಈಗ ಇತ್ತೀಚೆಗೆ ಏನೇನು ವೀಡಿಯೋ ಮಾಡಿದ್ದೀನಿ ಅಥವಾ ಹಿಂದಿನ ವೀಡಿಯೋಗಳಿಂದ ಸ್ಟಾರ್ಟಿಂಗ್ ವೀಡಿಯೋಸ್ಗಳಿಂದ ಹಿಡಿದು ಈ ಮೈಕಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೆ. ಬಟ್ ಇವಾಗ ಇದು ಹ್ಯಾಲಿ ಡೇವಿಡ್ಸನ್ ಆಗಿರ್ಬೋದು ಅಥವಾ ಕುಂದೂರು ವಿಂಡ್ಮಿಲ್ಸ್ ನೋಡೋಕೆ ಹೋದಾಗ ಈ ಮೈಕೆ ನನಗೆ ಸ್ವಲ್ಪ ಕೈ ಕೊಟ್ಟು ಹಾಳಾಗಿದ್ದು. ಓಕೆನಾ, ಅದಕ್ಕೋಸ್ಕರ ನಾನೊಂದು ಹೊಸ ಮೈಕ್ನ ಬುಕ್ ಮಾಡಿ ಪ್ರಾಡಕ್ಟ್ನ ತರಿಸಿದ್ದೀನಿ. ಓಕೆನಾ, ಅದೇ ನಿಮ್ಗೆ ಕೇಳಿದ್ನಲ್ಲ ನನ್ನ ವೀಡಿಯೋಸಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇರೋದ್ರೆ ಅಂತ ಆಡಿಯೋ ಕ್ಲಾರಿಟಿ ಅದು ಗೊತ್ತಿತ್ತು, ತರಿಸ್ಬೇಕಂತ ನಿಂತೆ. ಓಕೆನಾ, ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ತುಂಬ ರಿಸರ್ಚ್ ಮಾಡಿದೆ. ನನಗೆ ಒಂದು ಒಳ್ಳೆ ಲೋ ಬಜೆಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಲೋ ಬಜೆಟ್ನಾಗಿಂದು ಅದು ಒಂಥರ ಬಜೆಟ್ಟೆ. ಓಕೆನಾ, ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಮೈಕ್ ಯಾವ್ದು ಸಿಗ್ಬೋದು ಅಂತ ತುಂಬ ಸರ್ಚ್ ಮಾಡಿದೆ. ಕನ್ನಡದಲ್ಲಿ ಅದ್ರ ಬಗ್ಗೆ ವೀಡಿಯೋಸೇ ಇಲ್ಲ. ಓಕೆನಾ, ಬಟ್ ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ, ಬೇರೆ ಭಾಷೆಗಳಲ್ಲೆಲ್ಲ ಇದ್ವು. ಅದನ್ನು ನೋಡಿ ನಾನು ಕನ್ಫರ್ಮ್ ಮಾಡ್ಕೊಂಡು ಓಕೆ ಇದನ್ನು ತರಿಸ್ಕೋಬೋದು, ಯೂಸ್ ಆಗುತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ತರಿಸಿದ್ದೀನಿ ಈಗ ಪ್ರಾಡಕ್ಟ್ನ. ಅದನ್ನ ನಾನು ಪ್ರಾಡಕ್ಟ್ನ ಬೈ ಮಾಡಿದ್ದು ಫ್ಲಿಪ್ಕಾರ್ಟಿಂದ. ಈ ಪ್ರಾಡಕ್ಟ್ನ ಬುಕ್ ಮಾಡಿ ನಾನು ಮೀಶೋಯಿಂದ. ಇದನ್ನು ನಾನು ಸಮಥಿಂಗ್ 200 ರೂಪೀಸಿಗೇನೋ ಬುಕ್ ಮಾಡಿದ್ದೆ ಅಷ್ಟೇ. ಇದರ ಜೊತೆಗೆ ಒಂದು ಹೆಲ್ಮೆಟ್ ಮೌಂಟು, ಓಕೆನಾ, ಹೆಲ್ಮೆಟ್ ಮೌಂಟು ವಿತ್ ಇದು ಇಷ್ಟು ಬುಕ್ ಮಾಡಿದ್ದೆ. ಇದು ಕಾಂಬೋ ಆಫರಲ್ಲಿತ್ತು. 250 270 ಸಮಥಿಂಗಲ್ಲಿ ಇತ್ತು. ಪರವಾಗಿಲ್ಲ, ಇದು ಬಂತು ಭಾಳ ದಿವಸ ಬಾಳಿಕೆ. ಬಟ್ ವೈರ್ಡ್ ಮೈಕ್ ಅಲ್ಲ, ಅಷ್ಟಕ್ಕಷ್ಟೇ. ಇದು ಭಾಳ ತುಂಬ ಲಾಂಗಲ್ಲಿ ಇಟ್ಟು ವೀಡಿಯೋ ಮಾಡೋಲ್ಲ. ಇವಾಗ ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಇದರಲ್ಲಿ ಯಾವುದೇ ಥರ ಮೈಕ್ ಯೂಸ್ ಮಾಡಿಲ್ಲ ನಾನು, ಹಂಗೆ ಮಾತಾಡ್ತಿದ್ದೀನಿ. ಓಕೆನಾ, ಆ ಪ್ರಾಡಕ್ಟ್ನ ತರಿಸಿರೋದು ನಾನು ಫ್ಲಿಪ್ಕಾರ್ಟಿಂದ. ಓಕೆನಾ, ಆ ಪ್ರಾಡಕ್ಟ್ನ ತರಿಸಿರೋದು ನಾನು 1000 ರೂಪೀಸ್ ಅಂದರೆ 948 ರೂಪೀಸಿಗೆ ಈ ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದೀನಿ. ಓಕೆನಾ, ಈ ಪ್ರಾಡಕ್ಟ್ ಬಂದ್ಬಿಟ್ಟು ವೈರ್ಲೆಸ್ ಮೈಕು. ಕಂಪ್ನಿ ಬಂದ್ಬಿಟ್ಟು ಗ್ರ್ಯಾನೇರಿಯೋ ಒಳ್ಳೆ ಬ್ರ್ಯಾಂಡ್ ಆಗಿರೋಂಥ ಗ್ರ್ಯಾನೇರಿಯೋ ಕಂಪ್ನಿದು ಇದು ಒಂದು ವೈರ್ಲೆಸ್ ಮೈಕು. ಇದರಲ್ಲಿ ತುಂಬ ಮೈಕ್ ಇದ್ದಾವೆ. ಓಕೆನಾ, ಈ ಮೈಕ್ನ ಕನ್ನಡದಲ್ಲಿ ರಿವ್ಯೂ ಹೇಳಿರೋದು ಇಲ್ಲ, ನಾನು ತುಂಬ ನೋಡಿದ್ದೀನಿ. ಓಕೆನಾ, ಹಂಗಾಗಿ ನಿಮಗೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಹೇಳಿ ಇದ್ರ ಬಗ್ಗೆ ಯಾರೂ ವೀಡಿಯೋ ಮಾಡಿಲ್ಲ ಅಂತಲೂ ಕೂಡ ಹೇಳಿ ನಾನು ಗೊತ್ತು ವೀಡಿಯೋ ಮಾಡ್ತಾ ನಿಮಗೆ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತಾಯಿದ್ದೀನಿ. ಬನ್ನಿ ರಿವ್ಯೂ ನೋಡೋಣ. ಓಕೆ, ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ನೋಡೋದಕ್ಕೆ ನಿಮಗೆ ಕಾಣ್ತಾ ಇದೆ. ಓಪನ್ ಮಾಡ್ತಿದ್ದಾಗೆ ಇಲ್ಲಿ ನೋಡ್ತಿಲ್ಲ, ಅಗ್ಲಾಡ್ಸ್ಬಿಡ ಹಂಗೆ. ನಾನು ಹೆಂಗೆ ಇಟ್ಟಿದ್ದೆ ಮೇಲೆ ಫುಲ್ ಕಾಣ್ಬೇಕು. ಓಕೆ, ಬಾಕ್ಸ್ನ ನೋಡ್ತಿದ್ದಾಗೆ ಈ ಥರ ಇದೆ. 2 ಮೈಕ್ ಇದ್ದಾವೆ, ಒಂದು ರಿಸೀವರ್ ಇದೆ, ಕಡೆ USB ಇದೆ. ನೋಡೋಣ ಅಂತೆ ಸ್ವಲ್ಪ ಸೈಡ್ ಇದೆ. ನಾನು ಬಾಕ್ಸ್ನ ನೋಡ್ತಿದ್ದಾಗೆ ಏನೋ ಒಂದು ರೇಂಜಲ್ಲಿದೆ. ಓಕೆನಾ, ಒಂದು ರಿಸೀವರ್ ಇದೆ, 2 ಮೈಕ್ಸ್ ಇದ್ದಾವೆ. 2 ಮೈಕಿಗೆ ನಾಯ್ಸ್ ಕ್ಯಾನ್ಸಲಿಂಗ್ ಇದು ಇದೆ. ಓಕೆನಾ, ತೋರಿಸ್ತೀನಿ. ಇಲ್ಲಿ ಒಂದು USB ಚಾರ್ಜರ್ ಇದೆ, ಲೈಕ್ ಮೈಕ್ನ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ನಿಮಗೆ ಇದನ್ನು ಅನ್ನೋದು ಅಕಸ್ಮಾತ್ ನಿಮಗೆ ಇದನ್ನು ಐಫೋನಿಗೆ ಯೂಸ್ ಮಾಡ್ಬೇಕಂತ ಇದ್ದರೆ, ಐಫೋನಲ್ಲಿ ನೀವು ಯೂಸ್ ಮಾಡ್ಬೇಕಾದ್ರೆ ಇದಕ್ಕೆ ನೀವು ಸಪ್ರೇಟ್ ಒಂದು ರಿಸೀವರ್ನ ತಗೋಬೇಕಾಗುತ್ತೆ. ಜೊತೆಗೆ ಈ ಮೈಕ್ನ ಒಂದು ಬಫ್, ಈ ಥರ ಬಫ್ ಕೂಡ ಇದ್ದಾವೆ. ಓಕೆನಾ, ಒಂದೇ ನಿಮಿಷ ಮುಗೀತು. ನೋಡ್ಬೋದು, ವೈರ್ಲೆಸ್ ಕೇಬಲ್ ಇದೆ. ಕೇಬಲ್ ಕೂಡ ಒಳ್ಳೆ ಕ್ವಾಲಿಟಿ ಇದೆ, ರೇಂಜಲ್ಲಿದೆ. ಮೈಕ್ನ ನೋಡೋಣ. ಇವಾಗ ಫಸ್ಟ್ ನಮ್ಮ ಮೈನ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೈಕ್. ಬಾಕ್ಸ್ ನೋಡೋದು ನಿಮಗೆ ಈ ಥರ ಕಾಣುತ್ತೆ. ಒಂದು ಮೈಕ್ ಸಾಕು ಸದ್ಯ. ನೋಡ್ತಾ ಇರ್ಬೋದು, ಮೈಕ್ನ ಕ್ವಾಲಿಟಿ ಕೂಡ ಒಂದು ರೇಂಜಲ್ಲಿದೆ. ಕ್ವಾಲಿಟಿ ಮೈಕ್ನ ಒಂದು ಬಿಲ್ಡ್ ಬಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿದೆ. ಓಕೆನಾ, ಮೇಲ್ಗಡೆ ಇರುವಂಥ ಇದು ಏನಿದೆ ಇದು ಕೂಡ ವಾಯ್ಸ್ ನಾಯ್ಸ್ ಕ್ಯಾನ್ಸಲೇಷನ್ನ ತಡಿ ಇಡುತ್ತೆ ಇದು. ಓಕೆನಾ, ಅದಕ್ಕೋಸ್ಕರ ಇದನ್ನು ಹಾಕ್ಕೊಂತಾರೆ. ಇದ್ರ ಜೊತೆಗೆ ಆಗಲೇ ತೋರಿಸ್ದಂಗೆ ಇನ್ನೊಂದು ಬಫ್ ಕೂಡ ಇದೆ, ಅದನ್ನು ಹಾಕೊಂಡೋಕ್ಕೆ ನಾನು ಬೇಕಾದ್ರೆ ನಾವು ಹಾಕೋಬೋದು. ಓಕೆನಾ, 2 ಮೈಕ್ಸ್ ಇದ್ದಾವೆ, ಒಂದು ರಿಸೀವರ್ ಇದೆ. ಇಲ್ಲಿ ಚಾರ್ಜ್ ತೋರಿಸುತ್ತೆ, ಮೇಲ್ಗಡೆ ನಾಯ್ಸ್ ಕ್ಯಾನ್ಸಲೇಷನ್
ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಅಲ್ಲಿ ತೋರಿಸುತ್ತೆ. ಓಕೆನಾ. ಕೆಳಗಡೆ ನೋಡ್ತಿರ್ಬೋದು, ಕೆಳಗಡೆ ಒಂದು ಯು ಎಸ್ ಬಿ ಪೋರ್ಟಿನ ಒಂದು ಚಾರ್ಜರ್ ಪಾಯಿಂಟ್ ಇದೆ. ಇಲ್ಲಿಗೆ ನಾವು ಕೇಬಲ್ನ ಇದರಲ್ಲಿ ಕೊಟ್ಟಿರೋಂಥ ಕೇಬಲ್ನ ಮೂಲಕ ಚಾರ್ಜ್ ಮಾಡ್ಕೋಬೋದು ಮೈಕ್. ಓಕೆನಾ. ಇದೆಡೆ ಕ್ಲ್ಯಾಂಪ್ಸ್ ಇದ್ದಾವೆ. ಇದು ಯಾವುದೇ ಥರ ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ಸ್ ಬರೋದು. ಕ್ಲ್ಯಾಂಪ್ಸ್ಗಳು ಇದೇ ಕಂಪ್ನಿಯಲ್ಲಿ ತುಂಬ ಮೈಕ್ಸ್ ಇದ್ದಾವೆ. ಓಕೆನಾ. ಬಟ್ ಇದು ಏನೋ ಒಂದು ರೇಟ್ ಬಜೆಟಿಗೆ ನಮಗೆ ಅದು ಸರಿ ಹೋಗುತ್ತೆ. ನಮಗೆ ಬೇಕಾಗಿರೋದು ಕಾಲರ್ ಮೈಕ್. ಓಕೆನಾ. ಕಾಲರ್ ಮೈಕ್ಗೋಸ್ಕರ ಇದಿಷ್ಟು ಸಾಕು ಅನಿಸುತ್ತೆ ನಮಗೆ. ಇದೇನಾ ನೀವು ಈ ಥರ ಹಾಕೋಬೋದು. ಈ ಥರ ಹಾಕೊಂಡು ಮಾತಾಡಿದ್ರೆ ವಾಯ್ಸ್ ಕೇಳಿಸುತ್ತೆ. ಬಟ್ ಇನ್ನೂ ನಾನು ಟೆಸ್ಟ್ ಮಾಡ್ತಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈಗ ನನಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ ವಾಯ್ಸ್ ಹೆಂಗೆ ಬರ್ತಿದ್ರಲ್ಲಿ ಅಂತೇಳಿ. ಓಕೆ, ಇವಾಗ ನನ್ನ ಫೋನಿಗೆ ನಾನು ಇದರಲ್ಲಿದ್ದಂಥ ಒಂದು ರಿಸೀವರ್ನ ತೆಗೆದ್ಬಿಟ್ಟು ಫೋನಿಗೆ ಕನೆಕ್ಟ್ ಮಾಡಿ OTGನ ಆನ್ ಮಾಡಿದ್ದೀನಿ. ಓಕೆನಾ. ಕೆಲವು ಫೋನಲ್ಲಿ ಆಟೋಮೆಟಿಕಾಗಿ ಕನೆಕ್ಟ್ ಆಗಿ ವಾಯ್ಸ್ ಬರುತ್ತೆ. ಕೆಲವು ಫೋನಲ್ಲಿ ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ OTG ಅಂತ ಇರುತ್ತೆ, OTG ಆನ್ ಮಾಡ್ಕೋಬೇಕಾಗುತ್ತೆ. ನಂದ್ರಲ್ಲಿ ಇಲ್ಲ, ಅದಕ್ಕೆ OTG ಆನ್ ಮಾಡಿ ಬಂದು ಇವಾಗ ಮೈಕ್ನ ಆನ್ ಮಾಡಿದ್ದೀನಿ. ಇವಾಗ ನಿಮಗೆ ಕೇಳಿಸ್ತಿದೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಇದರಲ್ಲಿ ಇವಾಗ ನಾನು ಮಾತಾಡ್ತಿರೋದು ಏನು ಕೇಳಿಸ್ತಿದೆ ನಿಮಗೆ, ಈ ಮೈಕಲ್ಲಿ ನಾನು ಮಾತಾಡ್ತಿರೋದು. ಓಕೆನಾ. ನಿಮಗೆ ಇವಾಗ ಇದೇನು ಕೇಳಿಸ್ತಾ ಇದೆಯಲ್ಲ, ಈ ಮಾತಾಡ್ತಿರೋದು ಬಂದ್ಬಿಟ್ಟು ನನ್ನ ಇಲ್ಲಿ ಹಾಕ್ಕೊಂಡಿರೋಂಥ ಮೈಕ್ನಲ್ಲಿ ಕೇಳಿಸ್ತಾ ಇರೋದು ನಿಮಗೆ. ಓಕೆನಾ. ಇದರಲ್ಲಿ ನಾನು ಇನ್ನೂ ನಾಯ್ಸ್ ಕ್ಯಾನ್ಸಲೇಷನ್ನ 1, 2, 3ನ ನಾನು ಇನ್ನೂ ಆನ್ ಮಾಡಿಲ್ಲ. ಓಕೆನಾ. ಬರೀ ಮೈಕ್ನ ಆನ್ ಮಾಡಿದ್ದೀನಿ ಅಷ್ಟೇ. ಫಸ್ಟ್ ಮೈಕ್ ವಾಯ್ಸ್ ಹೇಗಿದೆ ಅಂತ ಕೇಳೋಣ ಅಂತೇಳಿ. ಓಕೆನಾ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ನೋಡೋಣ ಅದು ಯಾವ ಥರ ಇದೆ ಅಂತ. ಇವಾಗ ಫಸ್ಟ್ ಸುಮ್ಮನೆ ಕೇಳಿಸ್ಕೊಳ್ರಿ ನೀವು ನಾಯ್ಸ್ ಏನೇನಿದೆ. ಇಲ್ಲಿ ಸದ್ಯಕ್ಕೆ ನಾನು ಏನೂ ಆನ್ ಮಾಡಿಲ್ಲ, ಫ್ಯಾನ್ ಆಗಿರ್ಬೋದು ಅಥವಾ ಏನೂ ಆನ್ ಮಾಡಿಲ್ಲ, ಹಂಗಾಗಿ ನಾಯ್ಸ್ ಇಲ್ಲ ಅಂತ ಭಾವಿಸ್ತೀನಿ ನಿಮಗೆ. ಬಟ್ ಆದರೂ ಏನಾದರೂ ಇದ್ದರೆ ಕೇಳಿಸ್ಕೊಳ್ರಿ ಬೇರೆ ನಾಯ್ಸ್. ಓಕೆ, ಇವಾಗ ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಆಗಲೇ ಇದಕ್ಕಿಂತ. ಓಕೆನಾ. ಇವಾಗ ಲೆವೆಲ್ 2 ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ನಿಮಗೆ ಹೆಂಗೆ ಕೇಳಿಸ್ತಿದೆ ಅನ್ನೋ ಗೊತ್ತಿಲ್ಲ ನನಗೆ ವಾಯ್ಸ್. ಈಗ ಲೆವೆಲ್ 3 ಹಾಕೋಣ. ಇವಾಗ ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಓಕೆನಾ. ನಿಮ್ಗೆ ಹೆಂಗೆ ಕೇಳ್ತೀನಿ ಅನ್ನೋ ವಾಯ್ಸ್ ಗೊತ್ತಿಲ್ಲ, ವಾಯ್ಸ್ ನೋಡ್ತಿರ್ಬೋದು. ಇದು ಇವಾಗ ಲೆವೆಲ್ 3 ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ ನನಗೆ, ನಿಜ ನೀವೇ ಹೇಳ್ಬೇಕು ನನಗೆ ಕಮೆಂಟ್ ಮಾಡಿ. ಇದು ಈ ಮೈಕಿಗೆ 1000 ರೂಪಾಯಿ ಕೊಟ್ಟರೆ ಬರ್ತಿದೇನೋ ಇಲ್ಲ ಅಂತ ಹೇಳಿ. ಬಟ್ ನನಗೇನು ನಾನು ಈ ವಿಡಿಯೋ ನೋಡ್ತಾ ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನನಗೆ ಹೆಂಗಿದೆ ಅಂತೇಳಿ. ಓಕೆನಾ. ವಿಡಿಯೋ ಎಡಿಟ್ ಮಾಡೋದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಾಗಿ ನಾನು ನೋಡಿದ್ದೀನಿ, ವಾಯ್ಸ್ ಚೆನ್ನಾಗಿದೆ. ಇದು ನನಗೆ ವರ್ತ್ ಅನಿಸ್ತು. 1000 ರೂಪೀಸಿಗೆ ತರಿಸ್ಕೋಬೋದು. ಒಂದು ಸ್ವಲ್ಪ ದಿವಸಗಳ ಕಾಲ ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡ್ಕೊಂಡು ಬೇಕಿದ್ರೆ ಒಳ್ಳೆ ಮೈಕ್ನ ತಗೋಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ನನಗೆ. ಇಲ್ಲಿ ಹಿಂದ್ಗಡೆ ಬರುತ್ತೆ ಆಫ್ ಆನ್ ಬಟನ್. ಇದರಲ್ಲೇ ಆಫ್ ಆನ್ ಮಾಡ್ಕೋಬೇಕು. ಒತ್ತಿ ಕ್ಲಿಕ್ ಮಾಡಿದರೆ ಆನ್ ಆಗುತ್ತೆ, ಒತ್ತಿ ಕ್ಲಿಕ್ ಮಾಡಿದರೆ ಆಫ್ ಆಗುತ್ತೆ. ಬಟ್ ಒಂದ್ಸತಿ ಒತ್ಬಿಟ್ರೆ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಈ ಗ್ರೀನ್ ಕಲರಲ್ಲಿ ನಿಮಗೆ ಆನ್ ಆಗಿರೋದು ತೋರಿಸುತ್ತೆ. ಒಂದ್ಸತಿ ಒತ್ಬಿಟ್ರೆ ಲೆವೆಲ್ 1 ಅಂತೇಳಿ ಹಿಂಗೆ ಬ್ಲಿಂಕ್ ಆಗಿ ಆಫ್ ಆಗುತ್ತೆ ಲೈಟು, ಅದು ಅವಾಗ ಲೆವೆಲ್ 1 ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಸತಿ ಒತ್ತಿದ್ರೆ 2 ಸತಿ ಬ್ಲಿಂಕ್ ಆಗಿ ಆಫ್ ಆಗುತ್ತೆ, ಅದು 2ನೇ ಲೆವೆಲ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಸತಿ ಒತ್ಬಿಟ್ರೆ 3 ಸತಿ ಬ್ಲಿಂಕ್ ಆಗುತ್ತೆ, ಅದು 3ನೇ ಲೆವೆಲಲ್ಲಿ ಇದೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತೇಳಿ. ವಾಯ್ಸ್ ಇವಾಗ ಮತ್ತೆ ಆನ್ ಮಾಡಿದ್ದೀನಿ. ಮೈಕ್ ನನ್ನ ಪ್ರಕಾರ ಚೆನ್ನಾಗಿದೆ. ಇದ್ರ ಮೈಕ್ ನಾನು ನೆಕ್ಸ್ಟ್ ಬರೋಂಥ ವೀಡಿಯೋಗಳಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಅದರಲ್ಲೇ ಸ್ವಲ್ಪ ಹಂಗೆ ಲಾಸ್ಟಿಗೆ ಹೇಳ್ಬಿಡ್ತೀನಿ. ನಾನು ಯಾಕಂದರೆ ಯೂಸ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ಬಟ್ ಇದನ್ನು ನಾನು ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗ್ ಮತ್ತು ಇದ್ರ ಬಗ್ಗೆ ಹಂಗೆ ಸ್ವಲ್ಪ ಲೈಟಾಗಿ ರಿವ್ಯೂ ಹೇಳ್ಬಿಡೋಣ ಅಂತೇಳಿ ರಿವ್ಯೂ ಹೇಳಿದ್ದು. ಬಟ್ ಇದ್ರ ಬಗ್ಗೆ ನನಗೆ ಏನು ಅನ್ನಿಸ್ತು, ಆಮೇಲೆ ಇದು ವರ್ತಿದೇನೋ ಇಲ್ಲ ಅಂತೇಳಿ ನಾನು ಈಗ ನೆಕ್ಸ್ಟ್ ಬರೋಂಥ ವೀಡಿಯೋಸ್ಗಳಲ್ಲಿ ನಿಮಗೆ ಅದರಲ್ಲೇ ಸ್ವಲ್ಪ ಲೈಟಾಗಿ ಹೇಳ್ಬಿಡ್ತೀನಿ. ವರ್ತ್ ಕೊಡ್ಬೋದು, ಇದಕ್ಕೆ 1000 ರೂಪೀಸ್ನ ಕೊಡಬಾರ್ದು ಅಂತೇಳಿ ಇದ್ರ ಬಗ್ಗೆ ನಿಮಗೆ ನಾನು ಲೈಟಾಗಿ ಹೇಳ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ನೆಕ್ಸ್ಟ್ ವೀಡಿಯೋ ಯಾವ ವೀಡಿಯೋದಲ್ಲಿ ನಾನು ಬರ್ತೀನೋ ಗೊತ್ತಿಲ್ಲ. ಹೊಸ ಪ್ರಯತ್ನ ಮಾಡ್ತಿರ್ತೀನಿ, ಯಾಕಂದರೆ ನಮಗೆ ಆಡಿಯನ್ಸ್ ಬೇಕಲ್ಲ, ಹಂಗಾಗಿ
ಹೊಸ ಪ್ರಯತ್ನ ಮಾಡ್ತಿರ್ತೀವಿ. ನಿಮ್ಮ ಬೆಂಬಲ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಾನು ಹೇಳೋದಿಷ್ಟೇ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತೀನಿ. ಮುಂದಿನ ವಿಡಿಯೋಗಳನ್ನು ತುಂಬ ಅದ್ಭುತವಾಗಿ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ತುಂಬ ಇದೆ. ಅದಕ್ಕೆ ನೆಕ್ಸ್ಟಿಗೆ ಬರುವಂಥ ವಿಡಿಯೋಗಳಲ್ಲಿ ಮಾತಾಡ್ತಿರೋದು ಈ ಮೈಕಲ್ಲೇ. ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ತುಂಬ ಅದ್ಭುತವಾಗಿ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಮೈಕಿಂದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬೇಕಿದ್ರೆ ಮಾಡ್ಕೊಂಡು ನೀವು ಹೋಗಿ ಲಿಂಕ್ನ ಒತ್ತಿ ನಿಮಗೆ ಇಷ್ಟ ಆದರೆ ತೆಗೆದುಕೊಳ್ಳಬಹುದು. ಓಕೆನಾ? ಬಟ್ ನನಗೇನೋ ಇಷ್ಟ ಆಗಿದೆ. ಮೈಕ್ ಕ್ವಾಲಿಟಿನೂ ಚೆನ್ನಾಗಿದೆ. ವಾರಂಟಿ ಕಾರ್ಡ್ ಬೇರೆ ಇದೆ. 1 year ವಾರಂಟಿ ಕಾರ್ಡ್ ಇದೆ ಇದರಲ್ಲಿ. ಓಕೆನಾ? ಇದನ್ನ ನೀವು ಸ್ಕ್ಯಾನ್ ಮಾಡಿಕೊಂಡು, ಸ್ಕ್ಯಾನ್ ದ QR ಆ್ಯಂಡ್ ವಿಜುವಲ್ ನಾನು ಸ್ಕ್ಯಾನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಬಿಡ್ತೀನಿ. ಚೆಕ್ ಮಾಡ್ಕೊಂಬಿಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಮತ್ತು ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲೆಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು. ಮತ್ತೆ ಸಿಗುವ. ಬಾಯ್. ಥ್ಯಾಂಕ್ ಯು ಗೈಸ್.